ಮತ್ತೆ ಏನು ಫಾರ್ಮ್ ಆಗಿದೆ, ಇದೊಂದು ಟಾಪ್, ಓವರ್ ಆಲ್ ಟಾಪ್, ಇದೊಂದು ಟಾಪ್, ಇಲ್ಲೊಂದು ಟಾಪ್, ಇಲ್ಲೊಂದು ಡಬಲ್ ಟಾಪ್. ನೋಡಿದ್ರೆ ಒಂದೇ ದಿನದಲ್ಲಿ ಎಷ್ಟು ಟ್ರೇಡ್ ತೊಗೊಂಡಿದ್ದೀವಿ ನೋಡಿ. ಇಂಟ್ರಾಡೇ ಮಾಡ್ತೀರಾ ಅಂದರೆ ನೀವು ಚೂಸ್ ಮಾಡಬೇಕಾಗಿರೋದು ಈ 3 ಟೈಮ್ ಫ್ರೇಮಲ್ಲಿ ಒಂದು ಟೈಮ್ ಫ್ರೇಮ್ನ. ಆ 3 ಟೈಮ್ ಫ್ರೇಮ್ ಏನು ಅಂತ ನೋಡಿದ್ರೆ, ಹಾಯ್ ದೇರ್ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ದೀಪಕ್ ಕುಮಾರ್, ಕೋ-ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಈ ವಿಡಿಯೋಲಿ ನಾವೇನು ನೋಡ್ತೀವಿ ಅಂತ ನೋಡಿದ್ರೆ, ಇಂಟ್ರಾಡೇಗೆ ಹೇಗೆ ಒಂದು ಬೆಸ್ಟ್ ಸ್ಟ್ರಾಟಜಿ ಫಾರ್ಮ್ ಮಾಡೋದು, ಅದೇ ವಿಡಿಯೋ ನಾವು ನೋಡ್ತಾ ಇರೋದು. ನಾವು ಯಾವುದೇ ಒಂದು ಸ್ಟ್ರಾಟಜಿ ಫಾರ್ಮ್ ಮಾಡಿದ್ರು ಸರಿ, ಇಂಟ್ರಾಡೇ ಆಗಿರ್ಬೋದು ಇಲ್ಲ ಪೊಸಿಷನ್ ಆಗಿರ್ಬೋದು, ಯಾವುದೇ ಸ್ಟ್ರಾಟಜಿ ನಾವು ಫಾರ್ಮ್ ಮಾಡಬೇಕಂದ್ರೂ ನಮಗೆ 4 ವಿಷಯ ಬೇಕಾಗತ್ತೆ. ಏನೇನು ಅಂತ ನೋಟ್ ಮಾಡ್ಕೊಳ್ಳಿ. ಏನಂದ್ರೆ, ಕರೆಕ್ಟ್ ಆಗಿರೋ ಟೈಮ್ ಫ್ರೇಮ್ ಗೊತ್ತಿರಬೇಕು. ನಮ್ಮ ಜನ ಒಂದು ಸ್ಟ್ರಾಟಜಿ ಫಾರ್ಮ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಫಂಡ್ಸ್ ಇರಬೇಕು. ಥರ್ಡು, ಆ ಸ್ಟ್ರಾಟಜಿಗೆ ಬೇಕಾಗಿರೋ ನಾಲೆಜ್, ಹೇಗೆ ಮಾಡ್ತೀವಿ, ಬೈ ಮಾಡ್ತೀವ, ಸೆಲ್ ಮಾಡ್ತೀವ, ಪ್ಯಾಟರ್ನ್ಸ್ ಎಲ್ಲ ಗೊತ್ತಿರಬೇಕು. 4ನೇದು ಬಂದು ಕರೆಕ್ಟ್ ಆಗಿರೋ ಮೈಂಡ್ ಸೆಟ್ ಇರಬೇಕು. ಸೈಕಾಲಜಿ, ಕರೆಕ್ಟ್ ಆಗಿರೋ ಮೈಂಡ್ ಸೆಟ್ ನಾವು ಕಂಟ್ರೋಲ್ ಮಾಡಕ್ ಗೊತ್ತಿರಬೇಕು. ಈ 4 ವಿಷಯ ಯಾವಾಗಲೂ ಬೇಕಾಗತ್ತೆ. ಈ 4 ವಿಷಯನೇ ನಾವು ಇವತ್ತು ನೋಡ್ತಾ ಇರೋದು. ಫಸ್ಟ್ ನೋಡಿದ್ರೆ, ಯಾವತ್ತು ಕರೆಕ್ಟ್ ಟೈಮ್ ಫ್ರೇಮ್ ಕಂಡುಹಿಡಿಬೇಕು. ತುಂಬಾ ಜನಕ್ಕೆ ಇಂಟ್ರಾಡೇ ಮಾಡೋರ್ಗೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕು ಅಂತ ಗೊತ್ತಿರಲ್ಲ. ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಯಾವುದೋ ಒಂದು ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಅನಲೈಸ್ ಮಾಡಿ ಟ್ರೇಡ್ ತಗೊಂತಾರೆ. ಆ ತರ ತಗೊಳ್ಳೇಬಾರ್ದು. ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಚೂಸ್ ಮಾಡಬೇಕಾಗಿರೋದು ಈ 3 ಟೈಮ್ ಫ್ರೇಮ್ ಅಲ್ಲಿ ಯಾವ್ದಾನೋ ಒಂದು ಟೈಮ್ ಫ್ರೇಮ್ ನ ಚೂಸ್ ಮಾಡ್ಬೇಕು. ಆ 3 ಟೈಮ್ ಫ್ರೇಮ್ ಏನು ಅಂತ ನೋಡಿದ್ರೆ, ಫಸ್ಟ್ ಒನ್ ನೋಡಿದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಚೂಸ್ ಮಾಡ್ಕೋಬಹುದು. ಸೆಕೆಂಡ್ ಬಂದು 5 ಮಿನಿಟ್ಸ್, ಥರ್ಡ್ ಒನ್ ಇಸ್ 15 ಮಿನಿಟ್ಸ್. ಈ 3 ಟೈಮ್ ಫ್ರೇಮ್ ಅಲ್ಲಿ ಯಾವಾಗಲೂ ಟ್ರೇಡ್ ಮಾಡ್ಬೇಕು. ಮತ್ತೆ ಹೇಳ್ತೀನಿ, 1 ಮಿನಿಟ್ಸ್, 5 ಮಿನಿಟ್ಸ್ ಆ್ಯಂಡ್ 15 ಮಿನಿಟ್ಸ್. ಈ 3ಅಲ್ಲಿ ಮಾತ್ರ, ಈ 3 ಟೈಮ್ ಫ್ರೇಮಲ್ಲಿ ಯಾವುದೋ ಒಂದು ಟೈಮ್ ಫ್ರೇಮಲ್ಲಿ ಇಂಟ್ರಾಡೇ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬೇರೆ ಟೈಮ್ ಫ್ರೇಮಲ್ಲಿ ಮಾಡ್ತಾರೆ. ಆ ಥರ ಮಾಡಬಾರ್ದು. ಹೈಯರ್ ಟೈಮ್ ಫ್ರೇಮ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಅದಕ್ಕೋಸ್ಕರ ಮಾಡಿರೋದೇ ಹೈಯರ್ ಟೈಮ್ ಫ್ರೇಮ್. ನೀವು ಯೂಸ್ ಮಾಡ್ತೀರ ಅಂದರೆ ಈ 3 ಟೈಮ್ ಫ್ರೇಮ್ ಯೂಸ್ ಮಾಡಿ. ನೆಕ್ಸ್ಟ್ ನೋಡಿದ್ರೆ ಫಂಡ್, ಎಷ್ಟು ಫಂಡ್ ಬೇಕಾಗತ್ತೆ. ಇವಾಗ ನಿಮ್ಗೆ ಬೇಕಾಗಿರೋ ಸ್ಟ್ರಾಟಜಿಗೆ ಎಷ್ಟು ಫಂಡ್ ಬೇಕಾಗತ್ತೆ. ಹಂಗೆ ನೋಡಿದ್ರೆ ನಾನೊಂದು ಎಕ್ಸಾಂಪಲ್ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಒಂದೊಂದು ಸ್ಕ್ರಿಪ್ಟ್ಗೂ ಒಂದೊಂದು ಥರ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ರೂಡ್ ಆಯಿಲ್ ತೊಗೊಂಡ್ರೆ ಅದಕ್ಕೆ 11,000 ಬೇಕಾಗುತ್ತೆ. ಒಂದು ಇಂಟ್ರಾಡೇಲಿ ಟ್ರೇಡ್ ತೆಗಿಬೇಕಂದ್ರೆ ಏನು ಮಾಡಬೇಕಂದ್ರೆ ಅದಕ್ಕೆ 11,000 ಬೇಕಾಗುತ್ತೆ. ಬೇರೆ ಸ್ಕ್ರಿಪ್ಟಿಗೆ ಅದಕ್ಕೆ ಬೇಕಾಗಿರೋ ಥರ, ಲೆಟ್ಸೇ ಯಾವುದೇ ಸ್ಟ್ರಾಟಜಿ ತೊಗೊಂಡ್ರು ಇಂಟ್ರಾಡೇ ಮಾಡೋರಿಗೆ, ಲೆಟ್ಸೇ ನಿಮಗೆ ಎಷ್ಟು ಮಿನಿಮಮ್ ಬೇಕಾಗತ್ತೆ ಅಂದರೆ ಒಂದು 30 to 60,000 ಯಾವಾಗಲೂ ಮಿನಿಮಮ್ ಬೇಕು. ಯಾವಾಗಲೂ 50 to 1 lakh ಇರೋದು ಒಳ್ಳೇದು. ಬೇರೆ ಮಿನಿಮಮ್ ಎಷ್ಟು ಅಂದರೆ ಒಂದು 30 to 60,000 ಇದ್ರೇನೆ ಯಾವಾಗಲೂ ನೀವೇನು ಮಾಡ್ಬೋದು, ಒಂದು ಸ್ಟ್ರಾಟಜಿ ಥರ ಫಾರ್ಮ್ ಮಾಡಿ ಅಲ್ಲಿ ಟ್ರೇಡ್ ಮಾಡ್ಬೋದು. ಏನು ಅಂದರೆ, ಫಂಡು 30 to 60,000 ಬೇರೆ ಮಿನಿಮಮ್ ಇಟ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಮಾಡ್ಬೇಕು ಅನ್ಕೊಂಡ್ರೆ 50 to 1 lakh ಇದ್ರೆ ಯಾವಾಗಲೂ ಒಳ್ಳೇದು. ಥರ್ಡ್ ಇಂಪಾರ್ಟೆಂಟ್ ಏನು ಅಂದರೆ, ಪ್ಯಾಟರ್ನ್. ಆ ಇಂಟ್ರಾಡೇ ಸ್ಟ್ರಾಟಜಿ ಫಾರ್ಮ್ ಮಾಡೋಕ್ಕೆ ನಿಮಗೆ ನಾಲೆಜು, ಏನು ನಾಲೆಜ್ ಇರಬೇಕಂದ್ರೆ, ನಿಮಗೆ ಲೆಟ್ಸೇ ಸ್ಟ್ರಾಟಜಿ ಫಾರ್ಮ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ ಅಂದರೆ, ಫಸ್ಟ್ ನೀವು ಮಾರ್ಕೆಟಲ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಂತ ಗೊತ್ತಿರಬೇಕು. ಅದಾದಮೇಲೆ ನೀವು ನೆಕ್ಸ್ಟ್ ಟ್ರೇಡ್ ಮಾಡೋಕ್ಕಾಗೋದು. ಮೇಲ್ ಹೋಗುತ್ತಾ, ಕೆಳಗೆ ಬರುತ್ತಾ, ಇದು ಗೊತ್ತಿರಬೇಕು. ಸೊ ಅದು ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಈ ಪ್ಯಾಟರ್ನ್ಸ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ ನಿಮಗೆ ಒಂದು ಟ್ರೆಂಡ್ ಲೈನ್ ಇದೆ, ಡಬಲ್ ಟಾಪ್, ಡಬಲ್ ಬಾಟಮ್, ಫಿಬೊನಾಕಿ ಇದೆ. ಆ ಥರ ತುಂಬ ಟೂಲ್ಸ್ ಇದೆ. ಆ ಟೂಲ್ಸ್ ಎಲ್ಲ ನೀವೇನು ಮಾಡಬೇಕು, ಯೂಸ್ ಮಾಡೋಕೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮಗೆ ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನಲ್ಲಿ ತೋರಿಸ್ತೀನಿ ಹೇಗೆ ಈ ಟೂಲ್ಸ್ ಎಲ್ಲ ವರ್ಕ್ ಆಗುತ್ತೆ, ಇಂಟ್ರಾಡೇಲಿ ವರ್ಕ್ ಆಗುತ್ತೆ ಅಂತ. ಆ ಥರ ನೋಡೋಣ. ಇವಾಗ ನೋಡಿದ್ರೆ, ಲೆಟ್ಸೇ ನಾನು ನಿಮ್ಗೆ ಇವಾಗ ಆಕ್ಸಿಸ್ ಬ್ಯಾಂಕ್ ತೆಗೆದಿಟ್ಟಿದ್ದೀನಿ. ಮುಂಚೆನೇ ಹೇಳಿದ ಥರ ನಾವು ಚೂಸ್ ಮಾಡೋ ಟೈಮ್ ಫ್ರೇಮ್ ಏನು ಅಂತ ನೋಡಿದ್ರೆ 1 ಮಿನಿಟ್, 5 ಮಿನಿಟ್ಸ್ ಆ್ಯಂಡ್ 15 ಮಿನಿಟ್ಸ್. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಈ 3 ಟೈಮ್ ಫ್ರೇಮಲ್ಲಿ ಯಾವುದೋ ಒಂದು ಟೈಮ್ ಫ್ರೇಮ್ ಚೂಸ್ ಮಾಡೋಣ. ನಿಮಗೋಸ್ಕರ ನಾನು ಏನು ಮಾಡಿದ್ದೀನಿ, 1 ಮಿನಿಟ್ ತೆಗೆದಿಟ್ಟಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ, 10 ಪಾಯಿಂಟ್ ಹಿಡಿದ್ರೆ ಸಾಕು, 20 ಪಾಯಿಂಟ್ ಹಿಡಿದ್ರೆ ಸಾಕು, ಆ ಥರನೇ ತುಂಬ ಜನ ಯೋಚನೆ ಮಾಡ್ತಾರೆ. ಅದಕ್ಕೆ ನಿಮಗೋಸ್ಕರ ಏನು ಮಾಡಿದ್ದೀನಿ, 1 ಮಿನಿಟ್ ಟೈಮ್ ಫ್ರೇಮ್ ಚೂಸ್ ಮಾಡಿದ್ದೀನಿ. ಲೆಟ್ಸೇ ಇವತ್ತಿನ ಡೇಟೇ ತೊಗೊಳ್ಳೋಣ, 16th ಫೆಬ್ರವರಿ ತೊಗೊತೀನಿ. ನೋಡಿದ್ರೆ ಲೆಟ್ಸೇ ಬೆಳಗ್ಗೆಯಿಂದ ಶುರು ಆದಾಗಿಂದ ಯಾವ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ನೋಡಿ. ಈ ಟಾಪಿಂದ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಶುರು ಆಗಿದೆ. ಫಸ್ಟು ಮಾರ್ಕೆಟ್ ಈ ಟಾಪಿಂದ ಕೆಳಗೆ ಬಿದ್ದು ಮತ್ತೆ ಒಂದು ಚಿಕ್ಕ ಹೈ ಕೊಟ್ಟು ಮತ್ತೆ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಆ ಹೈ ಎಷ್ಟು ದೂರವರೆಗೂ ಇದೆ ಅಂತ ಚೆಕ್ ಮಾಡೋಕ್ಕೆ ನಾವು ಫಿಬೊನಾಕಿ ಹಾಕಿ ನೋಡೋಣ. ಫಿಬೊನಾಕಿ ಹಾಕಿ ನೋಡಿದಾಗ ನಾನು ಹೈ ಟು ಲೋ ಹಾಕ್ತೀನಿ. ಹಾಕಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಕರೆಕ್ಟಾಗಿ ಎಲ್ಲಿ ತಿರುಗಿದೆ ಅಂತ. ಕಾಣಿಸ್ತಾ ಇದೆ ನಿಮಗೆ. ಹೈ ಟು ಲೋ ಹಾಕುವಾಗ ಕರೆಕ್ಟಾಗಿ ಮಾರ್ಕೆಟ್ ಎಲ್ಲಿ ಬಂದು ತಿರುಗಿದೆ ಅಂದರೆ 0.618. ಮಾರ್ಕೆಟ್ ಬಂದು 0.618 ಅಲ್ಲಿ ತಿರುಗಿದೆ. ಸೊ ಈ ಜಾಗದಲ್ಲಿ ಏನು ಮಾಡ್ಬೋದು, ಸೆಲ್ ಮಾಡ್ಬೋದಾಗಿತ್ತು. ಅವಾಗ ನಿಮಗೆ ಪ್ರಾಫಿಟ್ಸಲ್ಲಿ ಮುಗಿತಾ ಇತ್ತು. ನೆಕ್ಸ್ಟು ಇಲ್ಲಿ ಮತ್ತೆ ಹೈಯಿಂದ ಲೋಗೆ ಬಂದು ಮತ್ತೆ ಒಂದು ಹೈ ಥರ ಕೊಟ್ಟಿದೆ. ಸೊ ಇಲ್ಲೇನು ಮಾಡ್ತೀನಿ ನಾನು, ಮತ್ತೆ ಇಲ್ಲಿ ನಾನು ಫಿಬೊನಾಕಿ ಹಾಕ್ತೀನಿ. ಮತ್ತೆ ಹಾಕಿದಾಗ ಮಾರ್ಕೆಟು ನೆಕ್ಸ್ಟ್ ಟೈಮ್ ಎಲ್ಲಿ ತಿರುಗಿದೆ ನೋಡಿ, 0.618. ಇಲ್ಲಿ ಬರುವಾಗ ನೀವೇನು ಮಾಡ್ಬೋದು,
ಮತ್ತೆ ಸೆಲ್ ಮಾಡಿರ್ಬೋದು. ಸೆಲ್ ಮಾಡಿದರೆ ಅಲ್ಲಿಂದ ನೋಡಿ ಮಾರ್ಕೆಟ್ ಮತ್ತೆ ಕೆಳಗೆ ಬೀಳ್ತಾ, ಮತ್ತೆ ನೀವು ಹಾಕಿ ನೋಡಿ, ಹೈ ಟು ಲೋ ಹಾಕಿ ನೋಡಿ, ಇಲ್ಲಿಂದ ಮತ್ತೆ ಮಾರ್ಕೆಟ್ ಎಲ್ಲಿ ಬಂದು ತಿರುಗಿದೆ ಅಂತ ನೋಡಿ, ಮತ್ತೆ 0.618 ಇಲ್ಲೇನಾಗಿದೆ, ಮಾರ್ಕೆಟ್ ಮತ್ತೆ 0.618 ತಿರುಗಿದೆ. ಅಲ್ಲೇ ನೀವೇನು ಮಾಡ್ಬೋದಾಗಿತ್ತು, ಸೆಲ್ ಮಾಡ್ಬೋದಾಗಿತ್ತು. ಇದು ಬಂದು ಫಿಬೋನಕಿ ಮಾತ್ರ ಅಲ್ಲದೆ ಇಲ್ಲಿ ನೋಡಿದ್ರೆ ಡಬಲ್ ಟಾಪ್ ಇದೆ. ಇದರ ತುಂಬ ಪ್ಯಾಟರ್ನ್ಸ್ ಇದೆ, ಎಲ್ಲ ಪ್ಯಾಟರ್ನ್ಸು ನೀವು ಫಾಲೋ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಟಾಪ್ ಫಾರ್ಮ್ ಆಗಿದೆ, ಮಾರ್ಕೆಟ್ ಕೆಳಗೆ ಬ್ರೇಕ್ ಆಗಿದೆ. ಏನಾಯಿತು, ಮಾರ್ಕೆಟ್ ಮತ್ತೆ ಕೆಳಗೆ ಬಂದಿದೆ. ಅದಾದಮೇಲೆ ಇಲ್ಲೂ ಏನು ಫಾರ್ಮ್ ಆಗಿದೆ, ಇಲ್ಲೊಂದು ಟಾಪ್, ಓವರ್ ಆಲ್ ಟಾಪ್ ತಗೊಳ್ಳೋಣ, ಇಲ್ಲೊಂದು ಟಾಪ್ ಮತ್ತೆ ಡಬಲ್ ಟಾಪ್. ಅಲ್ಲಿಂದ ಫಾರ್ಮ್ ಆಗಿ ಏನಾಯ್ತು, ಮಾರ್ಕೆಟ್ ಕೆಳಗೆ ಬ್ರೇಕ್ ಆಯಿತು. ಕೆಳಗೆ ಬಂತಾ, ಏನಾಗಿದೆ, ಇಲ್ಲೂ ನೀವು ಡಬಲ್ ಟಾಪ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಇದು ಮಾತ್ರ ಅಲ್ಲದೆ ನೀವು ದೊಡ್ಡ ಸ್ವಿಂಗೇ ಹಾಕಬೇಕು ಅಂತ ಇಲ್ಲ, ಚಿಕ್ಕ ಸ್ವಿಂಗ್ ಕೂಡ ಹಾಕಿ ನೋಡ್ಬೋದು. ಲೆಟ್ಸ್ ಇದು ಲೋ, ಇದು ಹೈ, ಇಲ್ಲೊಂದು ಲೋ ಬಂದಿದೆ. ಇಲ್ಲಿ ಚಿಕ್ಕ ಸ್ವಿಂಗ್ ಕೂಡ ನೀವು ಬೇಕಂದ್ರೆ ಫಿಬ್ ಹಾಕಿ ನೋಡಿ. ಇಲ್ಲಿ ಲೆಟ್ಸ್ ಇಲ್ಲಿ ಲೋ ಟು ಹೈ ಹಾಕ್ತೀನಿ. ಇಲ್ಲಿ ಆ ಚಿಕ್ಕ ಸ್ವಿಂಗಲ್ಲಿ ಕೂಡ ನಿಮ್ಗೇನು ಗೊತ್ತಾಗ್ತಾ ಇದೆ ಅಂದರೆ ಎಲ್ಲಿ ತಿರುಗಿದೆ ನೋಡಿ, 0.618. ಈ ಜಾಗದಲ್ಲಿ ನೀವೇನು ಮಾಡಿರ್ಬೋದಾಯಿತು, ಬೈ ಮಾಡ್ಬೋದಾಯಿತು. ಮಾರ್ಕೆಟು ಕಂಪ್ಲೀಟಾಗಿ ಇದಾದ್ಮೇಲೆ ಮೇಲೆ ಹೋಗಿದೆ. ಸೊ ಇದೇ ಥರ ನೀವು ಇಂಟ್ರಾಡೇಲಿ 2-3 ಒಂದೇ ಟ್ರೆಂಡ್ ಅಲ್ಲದೆ 2-3 ಮಿಕ್ಸ್ ಮಾಡಿ ನೀವು ಸ್ಟ್ರಾಟಜಿ ಏನು ಮಾಡ್ಬೇಕು, ನೀವು ಒಂದೇ ನೋಡಿದ್ರೆ 2-3 ಟ್ರೆಂಡ್ ಕಂಬೈನ್ ಮಾಡಿ ನೀವು ನೋಡ್ಬೇಕು. ಇಲ್ಲೊಂದು ನೋಡಿದ್ರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲೆ ಹೋಗೋಕೆ ಶುರು ಆಗಿದೆ, ಅಲ್ಲೂ ಹಾಕಿ ನೋಡೋಣ. ನೋಡಿ, ಇಲ್ಲೊಂದು ಫಿಬೋನಕಿ ಹಾಕಿ ನೋಡಿ. ಇಲ್ಲಿ ಎಲ್ಲ ಇವತ್ತು ನಡೆದಿದೆ ಇಂಟ್ರಾಡೇ 16th ಫೆಬ್ರವರಿ ಅವತ್ತು ನಾವು ನೋಡ್ತಾ ಇರೋದು. ಮತ್ತೆ ಮಾರ್ಕೆಟ್ ಎಲ್ಲಿ ತಿರುಗಿದೆ ನೋಡಿ, 0.618. ಅಲ್ಲಿಂದ ಏನಾಗಿದೆ, ಮಾರ್ಕೆಟ್ 330 ಕ್ಲೋಸಿಂಗ್ ಆವಾಗ ಮೇಲ್ ಹೋಗಿದೆ. ಮತ್ತೆ ನೋಡಿದ್ರೆ ಒಂದೇ ದಿವಸದಲ್ಲಿ ಎಷ್ಟು ಟ್ರೇಡ್ ತೊಗೊಂಡಿದ್ದೀವಿ ನೋಡಿ. ಇಲ್ಲಿ ನೋಡಿದ್ರೆ ಇಲ್ಲೊಂದು 0.618, ಇಲ್ಲೊಂದು ಸೇಲ್ ಮಾಡಿದ್ದೀವಿ. ಇಲ್ಲೊಂದು 0.618, ಇಲ್ಲೇನು ಮಾಡಿದ್ದೀವಿ, ಇಲ್ಲೂ ಸೇಲ್ ಮಾಡಿದ್ದೀವಿ. ಮತ್ತೆ ಇಲ್ಲೊಂದು 0.618, ಇಲ್ಲೂ ಏನು ಮಾಡ್ಬೋದು, ಸೇಲ್ ಮಾಡ್ಬೋದಾಗಿತ್ತು. ಅದು ಮಾತ್ರ ಅಲ್ಲದೆ ಇಲ್ಲಿ ಡಬಲ್ ಟಾಪ್ ಆಗಿದೆ, ಅಲ್ಲೂ ಸೆಲ್ ಆಯಿತು. ಓವರ್ ಆಲ್ ಡಬಲ್ ಟಾಪಲ್ಲೂ ಸೆಲ್ ಆಯಿತು. 1 2 3 4 5. ನೆಕ್ಸ್ಟು ಇಲ್ಲೊಂದು 0.618, ಇಲ್ಲೇನು ಮಾಡ್ಬೋದಾಗಿತ್ತು, ಸೆಲ್ ಮಾಡ್ಬೋದಾಗಿತ್ತು. 6 ಟ್ರೇಡು. ಇಲ್ಲೊಂದು ಚಿಕ್ಕ ಸ್ವಿಂಗು, ಇಲ್ಲಿ ಓವರ್ ಆಲ್ ಸ್ವಿಂಗಲ್ಲಿ ನೋಡಿದ್ರೆ ಇಲ್ಲೊಂದು ಚಿಕ್ಕ ಸ್ವಿಂಗ್ ಹಾಕಿ ನೋಡಿ. ಈ ಚಿಕ್ಕ ಸ್ವಿಂಗ್ ಹಾಕಿ ನೋಡಿದ್ರು ಅಲ್ಲೆಲ್ಲಿ ತಿರುಗಿದೆ ಅಂದರೆ 0.618, ಅಲ್ಲೂ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಮತ್ತು ಕೊನೆ ಕ್ಲೋಸಿಂಗ್ ಮಾರ್ಕೆಟ್ ಕೆಳಗಿಂದ ನೋಡುವಾಗ ಅಲ್ಲೂ ಹಾಕಿ ನೋಡಿ, ಇಲ್ಲೂ 0.618, ಇಲ್ಲೇನು ಮಾಡ್ಬೋದಾಗಿತ್ತು, ಟ್ರೇಡ್ ಮಾಡ್ಬೋದಾಗಿತ್ತು. ಇದು ಮಾತ್ರ ಅಲ್ಲದೆ ನೀವು ಡಬಲ್ ಟಾಪ್ ಯೂಸ್ ಮಾಡ್ಬೋದಾಗಿತ್ತು. ಇಲ್ಲ ಅಂದರೆ ನಾರ್ಮಲ್ ಆಗಿ ನಿಮಗೆ ಟ್ರೆಂಡ್ ಲೈನ್ಸ್ ಆ್ಯಂಡ್ ಚಾನಲ್ಸ್ ಅಂತ ಇದೆ, ನೀವು ಅದನ್ನು ಯೂಸ್ ಮಾಡ್ಬೋದಾಗಿತ್ತು. ಲೆಟ್ಸೆ ಇಲ್ಲಿ ನೀವು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ ನೋಡಿ, ಇಲ್ಲೊಂದು ಕಡೆ ಟಚ್ ಆಗಿದೆ, ಇಲ್ಲೊಂದು ಕಡೆ ಟಚ್ ಆಗಿದೆ, ಮತ್ತು ಅದೇ 3rd ಲೆವೆಲಲ್ಲಿ ಟಚ್ ಆಗಿದೆ, ಮತ್ತೆ ಕೆಳಗೆ ಬಂದಿದೆ. ಇದೆಲ್ಲ ನೀವು ಮಿನಿಮಮ್ ನೋಡಿದ್ರೆ ಲೆಟ್ಸೆ ನೀವು 6ರಿಂದ 10 ಟ್ರೇಡ್ ಇವತ್ತು ತೊಗೊಬೋದಿತ್ತು ಇಂಟ್ರಾಡೇಲಿ. ಇವತ್ತು ಟ್ರೇಡಿಂಗಲ್ಲಿ ತೆಗಿಬೋದಾಗಿತ್ತು. ಎಲ್ಲ ನೀವೇನು ಮಾಡಬೇಕು, ಎಲ್ಲಿ ಮಾಡ್ಬೋದಾಯಿತು, ಪ್ರಾಫಿಟ್ ಮಾಡ್ಕೋಬೋದಿತ್ತು. ಇದೇ ನಿಮ್ಮ ಪ್ಯಾಟರ್ನ್. ನೀವೇನು ಮಾಡಬೇಕಂದ್ರೆ ಈ ಪ್ಯಾಟರ್ನ್ಸ್, ಈ ಡೀಟೇಲ್ಸ್ ಎಲ್ಲ ನೀವು ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಡಬಲ್ ಟಾಪಾ, ಡಬಲ್ ಬಾಟಮಾ, ಅದೆಲ್ಲ ಏನು. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ತುಂಬ ಜನ ಮಾಡೋ ಮಿಸ್ಟೇಕ್, ಪ್ಯಾಟರ್ನ್ಸಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂದರೆ, ಡಬಲ್ ಟಾಪ್ ಹೊಡಿತು ಅಂದರೆ ಡಬಲ್ ಟಾಪ್ ಮಾತ್ರ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡಬಾರ್ದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡಬಲ್ ಟಾಪ್ ಹೊಡೆದ್ರೆ ಡಬಲ್ ಟಾಪ್ ಮಾತ್ರ ಯೂಸ್ ಮಾಡಬಾರ್ದು, ಎಲ್ಲ ಪ್ಯಾಟರ್ನು ಯೂಸ್ ಮಾಡಬೇಕು. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನನಗೆ ಬಂದು ಸ್ಟ್ರೈಟ್ ಫಾರ್ವರ್ಡ್ ಬಾಲ್ ಮಾತ್ರ ನಾನು ಆಡ್ತೀನಿ. ಕ್ರಿಕೆಟ್ ಪ್ಲೇಯರ್ ಏನು ಹೇಳ್ತಾರೆ, ನಾನು ಸ್ಟ್ರೈಟ್ ಫಾರ್ವರ್ಡ್ ಬಾಲ್ ಹಾಕಿದ್ರೆ ಮಾತ್ರ ಆಡ್ತೀನಿ, ಸ್ಪಿನ್ ಹಾಕಿದ್ರೆ ನಂಗೆ ಆಡೋಕ್ಕಾಗಲ್ಲ. ಆ ಥರ ಇರಬಾರ್ದು. ಸ್ಟ್ರೈಟ್ ಹಾಕಿದ್ರು ಆಡೋಕೆ ಗೊತ್ತಿರಬೇಕು, ಸ್ಪಿನ್ ಹಾಕಿದ್ರು ಆಡಬೇಕು. ಹೇಗೆ ಹಾಕಿದ್ರು ನಿಮಗೆ ಹೊಡೆಯೋಕೆ ಗೊತ್ತಿರಬೇಕು. ಸೊ ಮಾರ್ಕೆಟ್ ಹೇಗೆ ಬಾಲ್ ಹಾಕತ್ತೋ ಸ್ಟ್ರೈಟಾಗಿ ಹಾಕ್ಬೋದು, ಫಾಸ್ಟಾಗಿ ಹಾಕ್ಬೋದು, ಆಫ್ ಸ್ಪಿನ್, ಏನು ಸ್ಪಿನ್ ಬೇಕಾದ್ರೂ ಆಗಿರ್ಬೋದು, ಯಾವ ಸ್ಪಿನ್ ಹಾಕಿದ್ರು ನಿಮಗೆ ಹೊಡೆಯೋಕೆ ಗೊತ್ತಿರಬೇಕು. ಸೊ ಏನು ಮಾಡಿ, ನೀವು ಎಲ್ಲ ಪ್ಯಾಟರ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ತುಂಬ ಜನ ಮಾಡೋ ಮಿಸ್ಟೇಕ್ ಅದೊಂದು ಅರ್ಥ ಮಾಡ್ಕೊಳ್ಳಿ. 4ನೇದು ಏನು ಅಂತ ನೋಡಿದ್ರೆ ಮೈಂಡ್ ಸೆಟ್. ಮುಖ್ಯವಾದದ್ದು ಸೈಕಾಲಜಿ. ಏನಂದರೆ ಇದೆಲ್ಲ ಈ ಸ್ಟ್ರಾಟಜಿ ಎಲ್ಲ ನಾವು ಟೈಮ್ ಫ್ರೇಮ್ ಎಲ್ಲ ಫಾರ್ಮ್ ಮಾಡಿದ್ರೇನೋ ಕೊನೆಗೆ ತುಂಬ ಜನರು ಎಲ್ಲಿ ಅಫೆಕ್ಟ್ ಆಗ್ತಾರೆ ಅಂದರೆ ಇಲ್ಲಿ ಮೈಂಡ್ ಸೆಟ್ಟಲ್ಲಿ ಅಫೆಕ್ಟ್ ಆಗ್ತಾರೆ. ಎಕ್ಸಾಂಪಲ್, ನೀವು ಪ್ರೀವಿಯಸ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಒಂದು 100 years ಮುಂಚೆ ಒಬ್ರು ಜೆಸ್ಸಿ ಲಿವರ್ಮೋರ್ ಅಂತ ಇದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ, ಈ ತರ ಒಂದು ಟ್ರೇಡರ್ ಒಳ್ಳೆ ಪ್ರಾಫಿಟ್ ಎಲ್ಲ ಮಾಡಿದ್ರು. ಕರೆಕ್ಟ್, ಒಂದೇ ದಿವಸದಲ್ಲಿ ಕ್ರಾಶ್ ಬರುತ್ತೆ ಅಂತ ಗೊತ್ತಾಗಿ ಎಲ್ಲ ಸೇಲ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿದ್ರು. ಆದ್ರೆ ಏನ್ ಮಾಡಿದ್ರು, ಸಂಪಾದನೆ ಮಾಡಿದ್ದು ಎಲ್ಲ ಕಳ್ಕೊಂಡ್ರು. ಒಂದೇ ದಿವಸದಲ್ಲಿ ಕೋಟೀಶ್ವರ ಆಗ್ಬೇಕು ಅಂತ ಇರೋ ದುಡ್ಡನ್ನೆಲ್ಲ ಕಳ್ಕೊಂಡ್ರು. 3 ಸತಿ ಲಾಸ್ ಮಾಡ್ಕೊಂಡ್ರು. ಕೋಟೀಶ್ವರಾಗಿ 3 ಸಲ ದುಡ್ಡು ಕಳ್ಕೊಂಡ್ರು. ಟ್ರೇಡ್ ಮಾಡಕ್ ಗೊತ್ತಿದ್ದು, ಸ್ಟ್ರಾಟಜೀಸ್ ಎಲ್ಲ ಮಾಡಕ್ ಗೊತ್ತಿದ್ರು, ಕೊನೆಗೆ ಎಲ್ಲಿ ಅಫೆಕ್ಟ್ ಆಯಿತು ಅಂದ್ರೆ
ಇಲ್ಲಿ ಮೈಂಡ್ ಸೆಟ್ ಅಲ್ಲಿ ಅಫೆಕ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ಇದು ಹೇಗೆ ಅಫೆಕ್ಟ್ ಆಗುತ್ತೆ, ಒಂದು ಚಿಕ್ಕ ಕ್ಲೂ ಮಾತ್ರ ಕೊಡ್ತೀನಿ, ದೊಡ್ಡ ಕ್ಲೂ ಏನಿಲ್ಲ. ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ, ನೀವೇ ಆನ್ಸರ್ ಮಾಡಿ. ಬ್ರೆಡ್ ಜೊತೆಗೆ ಏನ್ ಇಟ್ಬಿಟ್ಟು ತಿನ್ಬೋದು? ಬ್ರೆಡ್ ಜೊತೆಗೆ ಏನ್ ಇಟ್ಕೊಂಡು ತಿನ್ಬೋದು? ಆ ಥರ ಕೇಳಿದ್ರೆ ಬ್ರೆಡ್ ನಾನು ಏನಂತ ನೋಡಿದ್ರೆ ಎಲ್ಲರೂ ಕೇಳೋದು ಒಂದೇ ವಿಷಯ ಏನು ಅಂದರೆ, ನೋಡೋರೆಲ್ಲ ಏನಂದರೆ ಬ್ರೆಡ್ ಜೊತೆಗೆ ಅಂದರೆ ಜಾಮ್. ಅದೇ ಫಸ್ಟ್ ಎಲ್ಲರೂ ಹೇಳೋದು. ಅದಾದಮೇಲೆ ಸರಿ ನೆಕ್ಸ್ಟ್ ಬೇರೆ ಏನಿದೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ, ಬಟರು, ಪೀನಟ್ ಬಟರ್, ಆ ಥರ ತುಂಬ ವೆರೈಟೀಸ್, ಎಗ್ ಜೊತೆ ತಿನ್ಬೋದು. ಆದರೆ ನಿಮಗೆ ಫಸ್ಟ್ ಬರೋದೇನು ಅಂದರೆ ಬ್ರೆಡ್ ಜೊತೆ ಜಾಮ್. ಅದೇ ನೀವು ಯೋಚನೆ ಮಾಡಿ ನೋಡಿ, ಅದರಲ್ಲೇನೋ ಲಾಜಿಕ್ ಇದೆಯಾ? ಎಗ್ ಅಂದರೆ ಬ್ರೆಡ್ ಅಂದರೆ ಜಾಮ್ ಮಾತ್ರನಾ? ಲಾಜಿಕ್ ಇದೆಯಾ? ಆ ಥರ ಇಲ್ವಲ್ಲ. ಬ್ರೆಡ್ ನೀವು ಸಾಂಬಾರ್ ಜೊತೆ ಕೂಡ ತಿನ್ಬೋದು, ಅದ್ರಲ್ಲೇನು ಪ್ರಾಬ್ಲಮ್ ಇದೆ? ಏನ್ ಜೊತೆ ಬೇಕಾದ್ರೂ ತಿನ್ಬೋದು, ಅದ್ರಲ್ಲಿ ಲಾಜಿಕ್ ಇಲ್ಲ. ಏನ್ ಮಾಡಿದ್ದಾರೆ ಅಂದ್ರೆ ನಮಗೆ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ. ಏನು ಅಂದ್ರೆ ಬ್ರೆಡ್ ಅಂದ್ರೆ ಜಾಮ್ ಮಾತ್ರ, ಆ ತರ ಹೇಳ್ಬಿಟ್ಟಿದ್ದಾರೆ. ಅದೇ ತರ ಮಾರ್ಕೆಟ್ ಅಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬಂದ್ರೆ ಬೈ, ರೆಡ್ ಕಲರ್ ಕ್ಯಾಂಡಲ್ ಬಂದ್ರೆ ಸೆಲ್ ಅಂತ. ಈ ತರ ಮಾರ್ಕೆಟ್ ಬಂತು ಅಂದ್ರೆ ಮೇಲೆ ಹೋಗುತ್ತೆ, ಈ ತರ ಬಂತು ಅಂದ್ರೆ ಕೆಳಗೆ ಹೋಗುತ್ತೆ. ಆ ತರ ನಮಗೆ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಕೇಳಿ ಏನಾಗಿದೆ, ಅದನ್ನೇ ನಂಬಕ್ ಶುರು ಮಾಡ್ಬಿಟ್ಟಿದೀವಿ. ಏನು ಅಂದ್ರೆ ಬ್ರೆಡ್ ಅಂದ್ರೆ ಜಾಮ್ ಅಂತ ಆ ತರ ನಂಬಕ್ ಶುರು ಮಾಡ್ಬಿಟ್ಟಿದೀವಿ. ಆ ಮೈಂಡ್ ಸೆಟ್ ಇಂದ ನಾವು ಆಚೆ ಬರಬೇಕು. ಫಸ್ಟ್ ನೀವೇನ್ ಮಾಡ್ಬೇಕು, ಆ ಮೈಂಡ್ ಟ್ಯೂನ್ ಮಾಡಿರೋದನ್ನ ಆ ಮೈಂಡ್ ಸೆಟ್ ಇಂದ ಆಚೆ ಬರಬೇಕು. ತುಂಬಾ ಇಂಟ್ರಾಡೇ ಟ್ರೇಡರ್ಸ್ ಮಾಡೋ ಮಿಸ್ಟೇಕ್ ಇದೆ. ಏನಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಕೂಡ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇವತ್ತು ತಗೊಂಡು ಇವತ್ತು ಕ್ಲೋಸ್ ಮಾಡೋದೇ ಇಂಟ್ರಾಡೇ, ಇವತ್ತೇ ತಗೊಂಡು ಇವತ್ತೇ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇಂಟ್ರಾಡೇ ಟ್ರೇಡಿಂಗ್ ಬಂದು ಯಾವತ್ತು ಡೈಲಿ ಸಿಗತ್ತೆ ಅಂತ ಯೋಚನೆ ಮಾಡ್ಕೊಂಡಿದ್ದಾರೆ. ಇಂಟ್ರಾಡೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಡೈಲಿಯೂ ಸಮ್ಟೈಮ್ಸ್ ನಮ್ಗೆ ಸಿಗಲ್ಲ. ಈ ತರ ಟ್ರೇಡ್ ಯಾವತ್ತೂ ಸಿಗಲ್ಲ. ಸಮ್ಟೈಮ್ಸ್ ಸುಮ್ಮನೆ ಇರಕ್ಕೂ ಗೊತ್ತಿರಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಂದು ಟ್ರೇಡೇ ಸಿಗಲ್ಲ, ಡೇ ಫುಲ್ ನಮ್ಗೆ ಟ್ರೇಡ್ ಸಿಗಲ್ಲ. ನಮ್ಗೆ ಏನ್ ಮಾಡಕ್ ಗೊತ್ತಿರ್ಬೇಕಂದ್ರೆ ಸುಮ್ಮನೆ ಇರಕ್ ಗೊತ್ತಿರ್ಬೇಕು. ಅದರಲ್ಲೂ ತುಂಬಾ ಜನಕ್ಕೆ ಏನ್ ಹೇಳೋದ್ರೆ ಸುಮ್ಮನೆ ಇರೋದೇ ತುಂಬಾ ಜನ ಕಷ್ಟ. ಇವಾಗ ನಮ್ಮ ಹತ್ರ ಕಲಿಯಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಬರೋವಾಗೆಲ್ಲ ಹೇಳ್ತಾರೆ ಏನು ಅಂದ್ರೆ, ಸರ್ ಇವತ್ತು ನಾನು ಲ್ಯಾಪ್ಟಾಪ್ ತೆಗೆದ್ರೆ ಒಂದು ಟ್ರೇಡ್ ಆದ್ರೂ ಹಾಕ್ಬೇಕು ಸರ್, ಇಲ್ಲಾಂದ್ರೆ ನಿದ್ದೆನೇ ಬರಲ್ಲ. ಆ ಥರ ಜನರು ಇದ್ದಾರೆ. ಏನಂದ್ರೆ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಇರಕ್ಕೆ ಫಸ್ಟ್ ಥಿಂಗ್, ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ, ಪೇಷನ್ಸ್. ಅದಕ್ಕೆ ವಾರೆನ್ ಬಫೆ ಏನು ಹೇಳ್ತಾರೆ ಅಂದ್ರೆ, ಮಾರ್ಕೆಟ್ ಏನು ಅಂದ್ರೆ ಇಂಪೇಷಂಟ್ ಆಗಿರೋರ ಹತ್ರ ದುಡ್ಡು ತಗೊಂಡು ಪೇಷಂಟ್ ಆಗಿರೋರು ಕೊಡೋ ಟ್ರಾನ್ಸ್ಫರ್ ಮಾಡೋದೇ ಮಾರ್ಕೆಟ್. ಏನು ಅಂತ ನೋಡಿದ್ರೆ ಪೇಷನ್ಸ್ ಇಲ್ದಿರೋರ ಹತ್ರ ಕ್ಯಾಶ್ ತಗೊಂಡು ಪೇಷನ್ಸ್ ಇರೋರಿಗೆ ಕೊಡೋದೇ ಮಾರ್ಕೆಟ್. ಅದಕ್ಕೆ ಮಾರ್ಕೆಟ್ ಅಲ್ಲಿ ಯಾರು ವಿನ್ ಆಗಕ್ಕಾಗುತ್ತೆ ಅಂದ್ರೆ ಪೇಷನ್ಸ್ ಇರೋರೇ ವಿನ್ ಆಗಕ್ಕಾಗೋದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಏನಂದ್ರೆ ಇಂಟ್ರಾಡೇ ಹೀಗೆ ಮಾಡಬೇಕು ಅಂತ ಆ ಥರ ಎಲ್ಲ ಇಲ್ಲ. ಗ್ರೀನ್ ಬಂದ್ರೆ ಅಪ್ ಟ್ರೆಂಡ್, ರೆಡ್ ಬಂದ್ರೆ ಡೌನ್ ಟ್ರೆಂಡ್, ಆ ಥರ ಇಲ್ಲ. ಏನ್ ಮಾಡಿ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪೇಷನ್ಸ್ ಆಗಿರೋದು ಕಲ್ತ್ಕೊಳ್ಳಿ. ರೈಟ್, ಪೇಷನ್ಸ್ ಇರೋದು ಯಾವತ್ತು ಕಲ್ತ್ಕೊಳ್ಳಿ. ಇನ್ನೊಂದೇನು ಅಂದ್ರೆ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನು ಅಂದ್ರೆ, ಇವಾಗ ನಿಮಗೆ ಹೇಗೆ ಫಾರ್ಮ್ ಮಾಡಬೇಕು ಅಂತ ತೋರ್ಸಾಯ್ತು. ತುಂಬಾ ಜನಕ್ಕೆ ಒಂದು ಡೌಟ್ ಬರುತ್ತೆ, ಸರ್ ಸ್ಟ್ರಾಟಜಿ ಅಂದ್ರೆ ಒಂದು ಇಟ್ಕೊಂತಾನೆ ನಾವು ನೋಡಬೇಕು. ಲೆಟ್ಸ್ ಸೇ ಫಿಬೊನಾಚಿ ಅಂದ್ರೆ ಫಿಬೊನಾಚಿ ಇಟ್ಕೊಂತಾನೆ ಸ್ಟ್ರಾಟಜಿ ಫಾರ್ಮ್ ಮಾಡಬೇಕು, ಯಾಕೆ ನಾವು ಎಲ್ಲದನ್ನು ಓದಬೇಕು ಅಂತ ಕೇಳ್ತಾರೆ. ಏನಂದ್ರೆ ಲೆಟ್ಸ್ ಸೇ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಚೆಸ್ ಆಡ್ತಾ ಇದ್ದೀರಾ ಅನ್ಕೊಳ್ಳಿ. ತುಂಬಾ ಜನ ಏನು ಅಂದ್ರೆ ಸ್ಟ್ರಾಟಜಿ ಅಂದ್ರೆ ಏನು ಫಿಬೊನಾಚಿ ಇಟ್ಕೊಂಡು ಮಾತ್ರ ಮಾಡಿದ್ರೆ ಸ್ಟ್ರಾಟಜಿ. ಆ ತರ ಅವರೆಲ್ಲ ಯಾರು ಅಂತ ನೋಡಿದ್ರೆ ಬರೀ ಒಂದ್ ಸೆಟ್ ಪಾನ್ಸ್ ಇಟ್ಕೊಂಡು ಆಡೋರು, ಚೆಸ್ ಅಲ್ಲಿ ಬರೋ ಬರೀ ಒಂದು ಸಿಪಾಯಿ ಮಾತ್ರ ಇಟ್ಕೊಂಡು ಆಡೋರು, ಆ ತರ ಹೇಳೋರು ಮಾತ್ರ ಅವರು. ಸ್ಟ್ರಾಟಜಿ ಹಂಗ್ ವರ್ಕ್ ಆಗಲ್ಲ. ಇವಾಗ ನಾವು ಒಂದು ಯುದ್ಧಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಬರೀ ಸೈನಿಕರು ಇಟ್ಕೊಂಡು ಮಾತ್ರ ಆಡಕ್ಕಾಗಲ್ಲ. ಸಿಪಾಯಿನೂ ಯೂಸ್ ಮಾಡಬೇಕು, ಅಶ್ವದಳನೂ ಯೂಸ್ ಮಾಡಬೇಕು, ಎಲ್ಲಾರನ್ನೂ ಸೇರಿಸಿ ಯೂಸ್ ಮಾಡಿದ್ರೆ ಹಳೆ ಕಾಲದ ರಾಜ್ಯಗಳೆಲ್ಲ ನೋಡಿದ್ರೆ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾರೆ. ಅದು ಜನರಿಗೆ ಅರ್ಥ ಆಗ್ಬೇಕು. ಜನರಿಗೆ ಅದು ಅರ್ಥ ಆಗದೆ ಏನ್ ಮಾಡ್ತಾರೆ, ಒಂದೇ ಸ್ಟ್ರಾಟಜಿ ತಗೋತಾರೆ. ಲೆಟ್ಸ್ ಸೇ ಆಪ್ಷನ್ ಅಂದ್ರೆ ಆಪ್ಷನ್ ಅಲ್ಲಿ ಬೈಯಿಂಗ್ ಮಾಡಿದ್ರೆ ಈ ತರ ಒಂದು ಸ್ಟ್ರಾಟಜಿ, ರೈಟಿಂಗ್ ಅಲ್ಲಿ ಈ ತರ ಮಾಡಿದ್ರೆ ಒಂದು ಸ್ಟ್ರಾಟಜಿ. ಆ ತರ ಎಲ್ಲ ಇಲ್ಲ. ಆ ತರ ಎಲ್ಲ ಮಾರ್ಕೆಟ್ ವರ್ಕ್ ಮಾಡಕ್ ಆಗಲ್ಲ. ಫಸ್ಟ್ ನಿಮಗೆ ಎಲ್ಲ ಸೇರಿಸಿ ಏನ್ ಮಾಡಬೇಕು, ಒಂದು ಸ್ಟ್ರಾಟಜಿಯ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೀವೇನ್ ಮಾಡಿ, ಸಿಂಗಲ್ ಸ್ಟ್ರಾಟಜಿಲಿ ಯಾವತ್ತೂ ಹೋಗ್ಬೇಡಿ, ಅದ್ರಲ್ಲಿ ಯಾವತ್ತೂ ವರ್ಕ್ ಆಗಲ್ಲ. ಅದಕ್ಕೋಸ್ಕರನೇ ಟ್ರೇಡ್ ಅಚೀವರ್ಸ್ ಅಲ್ಲಿ ನಾವೊಂದು ಸೇಯಿಂಗ್ ಇದೆ, ಮಾರ್ಕೆಟಿಗೆ ನೀವು ಯಾರು ಅಂತ ತೋರಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಅನ್ಕೊಳ್ಳಿ, ಮಾರ್ಕೆಟ್ ಅದು ಯಾರು ಅಂತ ತೋರ್ಸತ್ತೆ. ನೀವೇನ್ ಮಾಡಕ್ಕಾಗತ್ತೆ, ಮಾರ್ಕೆಟ್ಗೆ ಹೋಗಿ ನಾ ಬಂದು ಪ್ರಾಫಿಟ್ ಮಾಡ್ತೀನಿ ಅಂತ ನೀವು ಮಾರ್ಕೆಟಿಗೆ ಹೇಳಕ್ಕಾಗಲ್ಲ. ಹಂಗೆ ಹೇಳಿದ್ರೆ ಮಾರ್ಕೆಟ್ ಅದ್ಯಾರು ಅಂತ ತೋರ್ಸತ್ತೆ. ಅದಕ್ಕೋಸ್ಕರ ಏನ್ ಮಾಡಿ, ಸ್ವಲ್ಪ ಪೇಷನ್ಸ್ ಆಗಿರಿ, ಮೈಂಡ್ ಸೆಟ್ ನ ಕಂಟ್ರೋಲ್ ಮಾಡಕ್ ಕಲ್ತ್ಕೊಳ್ಳಿ. ಏನೇ ಪ್ರಾಫಿಟ್ ಮಾಡಿದ್ರು ಲಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಮಾರ್ಕೆಟ್ ನೋಡಿದ್ರೆ ಇನ್ನೊಂದೇನಂದ್ರೆ ತುಂಬಾ ಜನಕ್ಕೆ ಏನು ಅಂದ್ರೆ ಪ್ರಾಫಿಟ್ ಮಾತ್ರ ಬರಬೇಕು, ಲಾಸ್ ಬರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಆ ತರ ಮೈಂಡ್ ಸೆಟ್ ಅಲ್ಲಿ ಖಂಡಿತ ಇರಬಾರ್ದು. ಪ್ರಾಫಿಟ್ ಬಂದ್ರೇನು ಆಕ್ಸೆಪ್ಟ್ ಮಾಡಕ್ ಗೊತ್ತಿರಬೇಕು, ಲಾಸ್ ಬಂದ್ರೇನು ಆಕ್ಸೆಪ್ಟ್ ಮಾಡಕ್ ಗೊತ್ತಿರಬೇಕು. ಅದಕ್ಕೋಸ್ಕರ ಏನ್ ಮಾಡಿ, ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಿ, ಮೈಂಡ್ ಸೆಟ್ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಇನ್ ಕೇಸ್ ನೀವು ಇದನ್ನ ಕಲ್ತ್ಕೊಬೇಕು ಅಂತ ಅನ್ಕೊಂಡು ಟ್ರೇಡ್ ಅಚೀವರ್ಸ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಇವಾಗ ನೋಡಿದ್ರೆ ಚೆನ್ನೈ, ಕೊಯಂಬತ್ತೂರ್ ಅಂಡ್ ಬ್ಯಾಂಗ್ಳೂರಲ್ಲಿ ಸೊ ಏನೇನು ಹೇಳ್ಕೊಡ್ತಾರೆ ಅಂದ್ರೆ ಮಾರ್ಕೆಟ್ ಬೇಸಿಕ್ಸ್ ಇಂದ ಎಲ್ಲ ಹೇಳ್ಕೊಡ್ತಾರೆ. ಅದು ಮುಗಿಸಿದ ಮೇಲೆ ಮಾರ್ಕೆಟ್ ಬೇಸಿಕ್ಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಟ್ರೆಂಡ್ ಅಂದ್ರೆ ಏನು, ಫಿಬೊನಾಚಿ ಅಂದ್ರೆ ಏನು,
ಫಿಬೊನಾಕಿ ಹೇಗೆ ಯೂಸ್ ಮಾಡಬೇಕು, ಡಬಲ್ ಟಾಪ್ ಹೇಗೆ ಯೂಸ್ ಮಾಡೋಕೆ ಅದೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಕ್ಲಾಸಸ್ ಎಲ್ಲ ಇದೆ. ಇದು ಮಾತ್ರ ಅಲ್ಲದೆ ಇವಾಗ ನಾನು ಈ ಹೇಳಿದ 3 ಆಫೀಸ್ಗೂ ಬರೋಕ್ಕಾಗಲ್ಲ, ಚೆನ್ನೈ, ಬ್ಯಾಂಗ್ಳೂರು, ಕೊಯಂಬತ್ತೂರು ಬರೋಕ್ಕಾಗದೇ ಇರೋರಿಗೆ ಅವ್ರಿಗೂ ಕ್ಲಾಸಸ್ ಇದೆ, ಆನ್ಲೈನ್ ಕ್ಲಾಸಸ್ ಇದೆ. ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 24th ಫೆಬ್ರವರಿ ಅವತ್ತು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನೀವೇನು ಮಾಡ್ಬೋದು, ಜಾಯಿನ್ ಮಾಡ್ಕೋಬೋದು. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಆನ್ಲೈನಲ್ಲಿ ಹೇಳ್ಕೊಡ್ತೀವಿ. ಲೆಟ್ಸೆ ನೀವು ಅಮೆರಿಕಲ್ಲಿದ್ದರು, US ಅಲ್ಲಿದ್ರೂ ನಿಮ್ಗೆ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಇದು ಮಾತ್ರ ಅಲ್ಲದೆ ನಮ್ಮ ಹತ್ರ ಬೇರೆ ಏನು ಸಪೋರ್ಟ್ ಇದೆ ಅಂದರೆ, ನೀವು ತುಂಬ ವೀಡಿಯೋಸ್ ನೋಡಿರ್ತೀರಾ ಅನ್ಸುತ್ತೆ ಟ್ರೇಡ್ ಅಚೀವರ್ಸ್ ಅಲ್ಲಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ಸಪೋರ್ಟ್ ಕೂಡ ಇದೆ. ಏನಂದ್ರೆ ಈ ಕ್ಲಾಸ್ ಮುಗಿದ ಮೇಲೆ ಏನ್ ಮಾಡ್ಬೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವೇನ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಆ ಥರ ಟ್ರೇಡ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಸೆಟ್ ಹೇಳಿದ್ನಲ್ಲ, ಸೈಕಾಲಜಿ, ಈ ಪ್ಯಾನಿಕಿಂಗು, ಈ ಟೆನ್ಷನ್, ಅದೆಲ್ಲ ಆ ಜಾಗದಲ್ಲಿ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಲೆಟ್ಸೆ ಇವಾಗ ನೀವು ಒಂದು ಟ್ರೇಡ್ ತಗೊಂತಾ ಇದ್ದೀರಾ ಅನ್ಕೊಳ್ಳಿ, ಅದರಲ್ಲಿ 2-3 ಜನ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಅದನ್ನ ಅಗ್ರಿ ಮಾಡಿದ್ರೆ ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಸೊ ಈ ಸಪೋರ್ಟ್ ಇದು ಮಾತ್ರ ಅಲ್ಲದೆ ನಿಮಗೆ ನಿಮ್ಮ ಮುಂಚೆ ಓದಿರೋರು ಇರ್ತಾರೆ, ಅವ್ರ ಐಡಿಯಾಸ್ ಇರುತ್ತೆ, ಅದು ಶೇರ್ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಟ್ರೇಡರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಲೆಟ್ಸೆ ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಆ ಪ್ಲಾಟ್ಫಾರ್ಮಲ್ಲಿ ನೀವು ಕೇಳ್ಬೋದು. ಲೆಟ್ಸೆ ಇಲ್ಲಿರೋರು, ಈ ಆಫೀಸಲ್ಲಿ ಇರೋರು ಚೆನ್ನೈ, ಬ್ಯಾಂಗ್ಳೂರು, ಕೊಯಂಬತ್ತೂರಿಗೆ ಬರೋರಿಗೆ ಇದನ್ನ ಯೂಸ್ ಮಾಡ್ಕೊಬೋದು. ಆನ್ಲೈನ್ ಇರೋರು ಹೇಗೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ಅವ್ರಿಗೂ ಈ ಆನ್ಲೈನ್ ಗ್ರೂಪ್ಸ್ ಎಲ್ಲ ಇದೆ, ಟೆಲಿಗ್ರಾಮ್ ಗ್ರೂಪ್ಸ್ ಎಲ್ಲ ಇದೆ, ಅದರಲ್ಲಿ ನಿಮ್ಮನ್ನ ಆ್ಯಡ್ ಮಾಡ್ತಾರೆ. ನೀವೇನು ಮಾಡ್ಬೋದು ಅಂದರೆ, ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಎಲ್ಲ ನೀವು ಕೇಳ್ಕೊಬೋದು. ಅವ್ರು ಏನು ಮಾಡ್ತಾರೆ, ಅದರಲ್ಲಿ 3-4 ಸಾವಿರ ಜನ ಇದ್ದಾರೆ, ನಿಮ್ಮ ಡೌಟ್ಸ್ ಎಲ್ಲ ನೀವು ಹಾಕ್ಬೋದು. ಏನು ಮಾಡ್ತಾರೆ, ಸೀನಿಯರ್ ಟ್ರೇಡರ್ಸ್ ಇದ್ದಾರೆ, ಅನಲಿಸ್ಟ್ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಅವ್ರ ಐಡಿಯಾಸ್ ಎಲ್ಲ ಅಲ್ಲಿ ಪೋಸ್ಟ್ ಮಾಡ್ತಾರೆ. ನೀವೇನು ಮಾಡ್ಬೋದು, ಅದನ್ನ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಟ್ರೇಡ್ ಮಾಡ್ಕೊಬೋದು. ಅವರು ಅದಲ್ಲದೆ ಸ್ಟ್ರಾಟಜೀಸ್ ಎಲ್ಲ ಫಾರ್ಮ್ ಮಾಡಿ ಅದು ನಿಮ್ಗೆ ಕೊಡ್ತಾರೆ, ಅದನ್ನು ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಆಲ್ರೈಟ್, ನನಗೆ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.